19 ವರ್ಷದ ಆನಂದು ಎಂಬ ಯುವಕ ಹಲವು ವರ್ಷಗಳಿಂದ ಗಂಭೀರ ಅಪ್ಲಾಸ್ಟಿಕ್ ರಕ್ತಹೀನತೆಯಿಂದ ಬಳಲುತ್ತಿದ್ದರು. ಇವರಿಗೆ ಬೆಂಗಳೂರಿನ ಸ್ವಾತಿ ಎಂಬ 32 ವರ್ಷದ ಮಹಿಳೆ ಸ್ಟೆಮ್ ಸೆಲ್ ದಾನ ಮಾಡಿ ಆ ಯುವಕನ ಪಾಲಿಗೆ ಜೀವರಕ್ಷಕಿಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಇವರಿಬ್ಬರೂ ಮುಖಾಮುಖಿಯಾಗಿ ಭೇಟಿ ಮಾಡಿ ಪರಸ್ಪರ ಸಂತಸ ಹಂಚಿಕೊಂಡಿದ್ದಾರೆ. ಆನಂದು ಅವರು 15 ವರ್ಷದವರಿದ್ದಾಗ ಗಂಭೀರ ಸ್ವರೂಪದ ಅಪ್ಲಾಸ್ಟಿಕ್ ರಕ್ತಹೀನತೆ ಇರುವುದಾಗಿ ತಪಾಸಣೆಯಲ್ಲಿ ದೃಢಪಟ್ಟಿತು. ಕೋವಿಡ್-19 ಲಸಿಕೆ ಪಡೆದ ಬಳಿಕ ಅವರಿಗೆ ನಿರಂತರವಾಗಿ ಜ್ವರ ಕಾಣಿಸತೊಡಗಿತು. ಅಪ್ಲಾಸ್ಟಿಕ್ ರಕ್ತಹೀನತೆ ಸಾವಿಗೆ ಕಾರಣವಾಗಬಹುದ ಗಂಭೀರ ಸಮಸ್ಯೆಯಾಗಿದ್ದು, ಇದರಲ್ಲಿ ಬೋನ್ ಮ್ಯಾರೋ ಹೊಸ ರಕ್ತಕಣಗಳನ್ನು ಉತ್ಪಾದಿಸುವಲ್ಲಿ ವಿಫಲವಾಗುತ್ತದೆ. ಈ ಯುವಕನಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರಾದ ಕೋಝಿಕೋಡ್ನ BMT ಮತ್ತು NVR ಕ್ಯಾನ್ಸರ್ ಸೆಂಟರ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಪೀಡಿಯಾಟ್ರಿಕ್ ಹೆಮ್ಯಾಟೋ ಆಂಕಾಲಜಿ ಕನ್ಸಲ್ಟೆಂಟ್ ಡಾಕ್ಟರ್ VP ಕೃಷ್ಣನ್, ಕಾಂಡಕೋಶ ಕಸಿ ಮಾಡಿಸಿಕೊಳ್ಳುವುದು ಒಂದೇ ಚಿಕಿತ್ಸಾ ಆಯ್ಕೆಯಾಗಿದೆ ಎಂದು ಸಲಹೆ ನೀಡಿದರು. ಆದ್ದರಿಂದ ಕಾಂಡಕೋಶ ದಾನಿಯನ್ನು ಹುಡುಕುವ ಪ್ರಕ್ರಿಯೆ ಆರಂಭಿಸಲಾಯಿತು. ಇಂತಹ ಕಠಿಣ ಸಂದರ್ಭದಲ್ಲೇ ಆನಂದು ಅವರ ಕುಟುಂಬವು ಭಾವನಾತ್ಮಕ ಹಾಗೂ ಆರ್ಥಿಕ ಒತ್ತಡವನ್ನು ಎದುರಿಸಿತು. ರಕ್ತ ಕಾಂಡಕೋಶ ಕಸಿ ಅಗತ್ಯವಿರುವ ರೋಗಿಗಳಿಗೆ ಭಾಗಶಃ ಆರ್ಥಿಕ ನೆರವು ನೀಡುವ DKMS ಪೇಷಂಟ್ ಫಂಡಿಂಗ್ ಪ್ರೋಗ್ರಾಂ ಇಂಡಿಯಾ ಮೂಲಕವೂ ಆನಂದು ಆರ್ಥಿಕ ಸಹಾಯ ಪಡೆದರು. ಇವತ್ತು ನಮ್ಮ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟು ಸಫಲವಾಗಿ ಒಂದು ಪೇಷಂಟ್ನ ನಾವು ಕ್ಯೂರ್ ಮಾಡಿರೋದು ಒಂದು ಸಂದರ್ಭ. ಅದರಲ್ಲಿ ಬಹಳ ಖುಷಿ ಪಡ್ತಾ ಇದ್ದೀವಿ ನಾವು. ಈ ವಿಶೇಷ ಸಂದರ್ಭ ಹೆಂಗೆ ಅಂದರೆ 2 ವರ್ಷ ಆದಮೇಲೆ ಡೋನರ್ ಮತ್ತು ಪೇಷಂಟು ಮೀಟ್ ಮಾಡ್ತಾ ಇದ್ದಾರೆ. ಡೋನರ್ ಪೇಷಂಟ್ಗೆ ಗೊತ್ತಿಲ್ಲ, ಪೇಷಂಟ್ ಡೋನರ್ ಗೊತ್ತಿಲ್ಲ. ಸೊ ಈ ವಿಷಯ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದು ಪೇಷಂಟ್ ಕ್ಯೂರ್ ಆಗಿದ್ದಾರೆ. ಈ ಥರ ಎಪ್ಲಾಸ್ಟಿಕ್ ಅನಿಮಿಯಾ ಅಂತ ಒಂದು ಮಾರಕ ಕಾಯಿಲೆಯಿಂದ ಅವ್ರಿಗೆ ಪೂರ್ಣ ರೂಪವಾಗಿ ಹುಷಾರಾಗಿದೆ. ಫ್ಯಾಮಿಲಿ ಮತ್ತು DKMS ಅಂತ ರಿಜಿಸ್ಟ್ರಿ, ಈ ರಿಜಿಸ್ಟ್ರಿನೇ ಸ್ಟೆಮ್ ಸೆಲ್ ಡೋನರ್ ಹುಡುಕೋದು ರಿಜಿಸ್ಟ್ರಿ. ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಡೋನರ್ ಸಿಗಲ್ಲ, ಆ ಸಿಚುವೇಶನಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಸೊ ಇದರದ್ದು ಉದ್ದೇಶ ಏನಂದರೆ, ಇಂಡಿಯಾದಲ್ಲಿ ಸ್ಟೆಮ್ ಸೆಲ್ ಡೋನರ್ ರಿಜಿಸ್ಟ್ರಿ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. ಇಷ್ಟು ಕೋಟಿ ಜನ ಇರೋದ್ರಲ್ಲಿ DKMS ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿಯಲ್ಲಿ 1% ಇಂಡಿಯನ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ದಯವಿಟ್ಟು ಎಲ್ಲ ಇಂಡಿಯನ್ ಪೇಷಂಟ್ಸ್ಗೆ ನಾವು ಇಂಡಿಯನ್ ಡೋನರ್ ಸಿಗಬೇಕು ಅಂದರೆ ನಾವೆಲ್ಲ ಸ್ಟೆಮ್ ಸೆಲ್ ಡೋನರ್ ಆಗಬೇಕು. ಇದು ರಕ್ತ ಡೊನೇಟ್ ಮಾಡೋಕ್ಕಿಂತ ಸಿಂಪಲ್ ಪ್ರೊಸೀಜರು. ಒಂದು ಚೀಕ್ ಸ್ವ್ಯಾಬ್ ಅಂದರೆ ಬಡ್ಸ್ ಥರ ಇರುತ್ತೆ, ಅದನ್ನು ನೀವು ಬಾಯಿಯಲ್ಲಿ ಹಿಂಗೆ ಚೀಕ್ ಸ್ವ್ಯಾಬ್ ಮಾಡಿ ಪೋಸ್ಟ್ ಮಾಡಿದರೆ ಅವರು ಅದನ್ನು ಅನಲೈಸ್ ಮಾಡಿ ನಿಮ್ಮದು ಯಾವ HLA ಹ್ಯಾಪ್ಲೋಟೈಪ್ ಅಂತ ಹೇಳ್ತೀವಿ ಅದು ನಮ್ಗೆ ಗೊತ್ತಾಗುತ್ತೆ. ಆ ಥರ HLA ಬೇರೆ ಯಾರಿಗಾದ್ರೂ ಹ್ಯಾಪ್ಲೋಟೈಪ್ ಮ್ಯಾಚ್ ಆಗುವಾಗ ನಾವು ಅವ್ರನ್ನ ಡೋನರ್ ಆಗಿ ಉಪಯೋಗಿಸ್ಬೋದು. ಲುಕೀಮಿಯಾ, ಎಪ್ಲಾಸ್ಟಿಕ್ ಅನೀಮಿಯಾ, ಥ್ಯಾಲಸೀಮಿಯಾ, ಸಿಕ್ಕಲ್ ಸೆಲ್ ಅನೀಮಿಯಾ ಅಂತ ಬ್ಲಡ್ ಸಂಬಂಧಪಟ್ಟ ಕಾಯಿಲೆದಲ್ಲಿ ಇದು ಕ್ಯೂರ್ ಆಗೋದು ಒಂದು ಸಿಚುವೇಶನ್. ಸೊ ಇದು ನೀವೆಲ್ಲ ಪ್ರೋತ್ಸಾಹನೆ ಮಾಡ್ಬೋದು ಎಲ್ರಿಗೆ. ಅವರು ಸ್ಟೆಮ್ ಸೆಲ್ ಡೋನರ್ ಆಗಿಬಿಟ್ಟು ಮುಂದಕ್ಕೆ ಬರಬೇಕು ಅಂತ. Hello, I'm Patrick Paul, chairman of DKMS in India, and today was the event of donor Swati and the patient Anandu. The patient suffered on aplastic anemia, and Swati donated blood stem cells to him to cure and to save his life. So today was a special day because Anandu was depending on a blood stem cell donor. It was very difficult to find Swati, but in the end, Swati donated her stem cells to this young boy, and this was the only chance to cure him. Swati, as a lifesaver, now is happy to brought her own life. She just became mother to a son 4 months ago.